ನೀರಿನ ಹಾಹಾಕಾರದ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಾನೇ ಇದೆ ಕಳೆದ 15-20 ದಿನಗಳಿಂದ. ಹನಿ ನೀರಿಗಾಗಿ ಜನ ಪರದಾಟ ಪಡ್ತಾ ಇದ್ದರೆ DCM DK ಶಿವಕುಮಾರ್ ಮಾತ್ರ ಬೆಂಗಳೂರಿನಲ್ಲಿ ನೀರಿಗೆ ಸಮಸ್ಯೆನೇ ಇಲ್ಲ ಅಂತ ನಿನ್ನೆ ಹೇಳಿಬಿಟ್ರು. ಎಲ್ಲ ವ್ಯವಸ್ಥೆಯನ್ನು ಸರ್ಕಾರ ಮಾಡ್ತಾ ಇದೆ ಅಂತ ಕೂಡ ಹೇಳಿದರು. ಆದರೆ ನಿಮ್ಮ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಪಬ್ಲಿಕ್ ಟಿವಿ ನಡೆಸಿರ್ತಕ್ಕಂಥ ಈ ಚೆಕ್ ನೋಡಿ. ಬೆಂಗಳೂರಲ್ಲಿ ಭೀಕರ ಜಲಕ್ಷಾಮ, ತಳ್ಳೋ ಗಾಡಿಯಲ್ಲಿ ನೀರು ತುಂಬಿಸಿಕೊಳ್ಳೋ ಪರಿಸ್ಥಿತಿ. ಒಂದು ತಳ್ಳೋ ಗಾಡಿ 11 ಬಿಂದಿಗೆಗಳು. IT ನಗರಿಯಲ್ಲಿ ಇದೆಂತಹ ಪರಿಸ್ಥಿತಿ? ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಕಡೆ ನೀರಿಗಾಗಿ ತತ್ವಾರ ಶುರುವಾಗಿದೆ. ಕಾವೇರಿ ನೀರು ಬರ್ತಾ ಇಲ್ಲ, ಬೋರ್ವೆಲ್ ನೀರು ಇಲ್ಲ. ಈ ಬಗ್ಗೆ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಜನರ ಪರವಾಗಿ ಸರ್ಕಾರದ ಕಣ್ಣು ತೆರೆಸೋ ಕೆಲಸ ಮಾಡ್ತಾ ಇದೆ. ಆದರೆ ಬೆಂಗಳೂರಿನ ಕೆಲ ಏರಿಯಾಗಳಲ್ಲಿ ತಳ್ಳೋ ಗಾಡಿಗಳನ್ನ ಬಾಡಿಗೆಗೆ ಪಡೆದು ನೀರು ಕೊಂಡೊಯ್ಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ದೃಶ್ಯಗಳನ್ನ ಒಮ್ಮೆ ನೋಡಿ, ಜನ ನೀರಿಗಾಗಿ ಯಾವ ರೀತಿ ಪರದಾಡ್ತಾ ಇದ್ದಾರೆ ಅಂತ. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಹೆಗಡೆ ನಗರದಲ್ಲಿ ಒಂದು ತಳ್ಳೋ ಗಾಡಿಯಲ್ಲಿ 11 ಬಿಂದಿಗೆಗಳ ನೀರನ್ನ ಇಟ್ಕೊಂಡು ನೀರು ತುಂಬಿಸಿಕೊಳ್ಳುವ ಪರಿಸ್ಥಿತಿ ಬಂದೊದಗಿದೆ. ಒಂದು ಬಿಂದಿಗೆ ನೀರಿಗೆ 2 ರೂಪಾಯಿ, ತಳ್ಳೋ ಗಾಡಿಯ ಬಾಡಿಗೆ 50 ರೂಪಾಯಿ. ಈ ಏರಿಯಾದಲ್ಲಿ ನೀರು ಬಂದು 3 ತಿಂಗಳೇ ಆಗಿದೆ ಅಂತೆ. ದಿನಗೂಲಿ ಮಾಡಿ ಜೀವನ ನಡೆಸ್ತಾ ಇರೋರಿಗೆ 200-300 ರೂಪಾಯಿ ಕೊಟ್ಟು ಟ್ಯಾಂಕರ್ ನೀರು ತರಿಸ್ಕೊಳ್ಳೋದು ಕಷ್ಟ. ಹೀಗಾಗಿ ತಳ್ಳೋ ಗಾಡಿಯ ತುಂಬಾ ಬಿಂದಿಗೆ ಹಾಕೊಂಡು ನೀರು ತುಂಬಿಸ್ಕೊಂಡು ಕಷ್ಟಪಟ್ಟು ತಳ್ಕೊಂಡು ಹೋಗ್ತಿದ್ದಾರೆ. ಬೆಂಗಳೂರಲ್ಲಿ ನೀರಿಗೆ ಹಾಹಾಕಾರ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಜನ ಎಷ್ಟು ಪರದಾಟ ಪಡ್ತಿದ್ದಾರೆ ನೀರಿಗೆ, ಹನಿ ನೀರಿಗೆ ಅನ್ನೋದಕ್ಕೆ. ಇಲ್ಲಿ ನೋಡಿ, ಒಂದು ತಳ್ಳೋ ಗಾಡೀಲಿ ನೀರು ತೊಗೊಂಡು ಹೋಗ್ತಿದ್ದಾರೆ. ನೀರು ಬಂದಿದ್ರೆ ಜನ ಯಾಕೆ ಈ ರೀತಿ ಕಷ್ಟಪಡ್ತಾರೆ? ಮಾನ್ಯ ಉಪಮುಖ್ಯಮಂತ್ರಿಗಳೇ, ಇದನ್ನೊಂದ್ಸಲ ಗಮನಿಸಬೇಕು. ನೀವು ಹೇಳ್ತೀರಾ ನಾವೆಲ್ಲ ಕಡೆ ನೀರನ್ನು ಸರಬರಾಜು ಮಾಡ್ತಿದ್ದೀವಿ, ಪ್ಲ್ಯಾಂಟ್ಗಳೆಲ್ಲ ನೀರು ಕಳಿಸ್ತೀವಿ, ಟ್ಯಾಂಕರ್ಗಳ ಮೂಲಕ ನೀರು ಕಳಿಸ್ತೀವಿ ಅಂತೀರಾ. ಬಟ್ ಜನ ನೋಡಿ, ಮಕ್ಕಳು ಸ್ಕೂಲಿಗೆ ಕಳಿಸೋದು ಬಿಟ್ಟು ಮನೆಗೆ ಕುಡಿಯೋ ನೀರು ಬೇಕು, ಕುಡಿಯೋದಕ್ಕೆ ಬಳಕೆಗೆ ನೀರು ಬೇಕು ಅಂತ ತಳ್ಳೋ ಗಾಡೀಲಿ ಮನೇಲಿರೋ ಬಿನಿಗೆಗಳನ್ನೆಲ್ಲ ಎತ್ಕೊಂಡು ಈಗ ನೀರು ತೊಗೊಂಡು ಹೋಗ್ತಿದ್ದಾರೆ. ಇದು ಬಾಡಿಗೆಗೆ ತಗೊಬಂದಿರೋ ಗಾಡಿ. ಅವ್ರನ್ನೇ ಮಾತಾಡ್ಸೋಣ. ಹೇಳಿ, ಎಷ್ಟು ಕಷ್ಟ ಆಗ್ತಿದೆ ಅಮ್ಮ ಈ ಗಾಡಿ ಏನು ಬಾಡಿಗೆ ತಗೊಂಡಿದ್ದೀರಾ ಅಂತಿದ್ದೀರಾ? ತುಂಬಾ ಕಷ್ಟ, ಬಿಡಲ್ಲ ನೀರು, ತುಂಬಾ ಕಷ್ಟ. ಇದು 50 ರೂಪಾಯಿ ಬಾಡಿಗೆ. ಈ ಗಾಡಿ ಬಾಡಿಗೆ ಕೊಟ್ಟು ಇದು 11 ಮಿಂಗಿಗೆ. ಎಷ್ಟು ದಿನಕ್ಕೆ ಒಂದ್ಸಲ ನೀರು ತಗೊಂಡು ಹೋಗ್ತೀರಾ? 2 ದಿವಸಕ್ಕೆ 3 ದಿವಸಕ್ಕೆ, 1 ದಿವಸ 11. ಎಷ್ಟು ದೂರ ತಳ್ಕೊಂಡು ಹೋಗ್ತೀರಾ ಸರ್? 6ನೇ ಕ್ರಾಸ್, 4ನೇ ಕ್ರಾಸ್ನಿಂದ 6ನೇ ಕ್ರಾಸ್. ಸರ್ ಈಗ 1000 ರೂಪಾಯಿ ಟ್ಯಾಂಕರ್ ಒಂದು. ಇದು ನೀರು ತಗೊಂಡು ಹೋಗ್ತಿರೋರು ಅಂತ ಮಾತು ನೋಡ್ತಿದ್ದೀರಾ. ಅವರು ಎಷ್ಟು ಕಷ್ಟಪಟ್ಟು ನೀರನ್ನು ತಗೊಂಡು ಹೋಗ್ತಿದ್ದಾರೆ ಅಂತ. ಬೆಂಗಳೂರಿನಲ್ಲಿ ನೀರಿಗಾಗಿ ಈ ರೀತಿ ಪರದಾಡುವ ದುಸ್ಥಿತಿ ಇದೆ. ಕಷ್ಟಪಟ್ಟು ತಳ್ಳೋ ಗಾಡಿ ಬಾಡಿಗೆಗೆ ತೆಗೆದುಕೊಂಡು ನೀರು ತೆಗೆದುಕೊಂಡು ಹೋಗ್ತಿದ್ದಾರೆ. ಸಂಬಂಧಪಟ್ಟವರು ಕೂಡಲೇ ಎಚ್ಚೆತ್ತು ಇವರ ಸಮಸ್ಯೆಗೆ ಪರಿಹಾರ ಒದಗಿಸಬೇಕಾಗಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.